ಫ್ರೆಂಡದ್ದು ಏನೋ ಒಂದು ಐಟಮ್ ತೊಗೊಂಬರ್ಬೇಕಂತ ಡಿ ಕೆ ತಲೋನಿಗೆ ಹೋಗಿ ಅಲ್ಲಿ ಡಿ ಕೆ ತಲೋನಿಗೆ ಹೋಗಿ ಒಂದು 2-3 ಐಟಮ್ ಅದಾವ. ಐಟಮ್ ತೊಗೊಂಬರ್ಬೇಕು. ಫ್ಯಾಮಿಲಿ ನೋಡ್ರಿ ಈಗಲ್ಲಿ ಬಂದೈತೆ ಅಂತ ಮಾವಿನ ಕೊಪ್ಪ ಹನುಮಪ್ಪಗೆ. ರುದ್ರಾಶ್ರಮಕ್ಕೆ ಹೋಗಿದ್ದೆ. ಮಂದಿ ಅಲ್ಲಿ ಅಜ್ಜಿ ಮತ್ತು ಅಜ್ಜಗಳು ಹೆಂಗದಾರಿ ಅಂತ ಸ್ವಲ್ಪ ಮಂದಿಗೆ ಶುಗರ್ ಐತಿ, ಸ್ವಲ್ಪ ಮಂದಿ BP ಐತಿ. ಊಟ ಮಾಡ್ಸೋಕಿನ ಏನ್ರಿ ಕಿರಾಣಿ ಸಾಮಾನು ತಂದು ಕೊಡ್ರಿ ಅಂತಂದಾರ. ಹೊಡಿ ಅಂತ ಹೇಳ್ತೇನೆ. ಅಲ್ಲಿಪ್ಪ ನಮ್ಗೆ ಬ್ಯಾಸರ ಬರತ್ತೆ. ಆತ್ ಹೊಡಿ, ಆತ್ ಹೊಡಿ ಹೊಡಿ, ಈಗ ಹೊಡಿ 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 ಹೊಡಿ. ಈ ಕಡೆ ಊದೈತಿ, ಮೀಚಿ ಕಡೆ ತಳದೈತಿ. ಡ್ರಿಮ್ ಮಾಡತ್ತಿದ್ದೆ, ಮಿಸ್ ಆಗತ್ತಿರ. ನೀ ಮಾಡ್ಬೋದು. ಆರಾಮ್ ರೀ ಅಕ್ಕ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ನಾನು ದೊಡ್ಡ ಪ್ರಜ್ವಲ್. ಇಂದಿನ ಎಪಿಸೋಡ್ ಸೀನಿಯರ್ ಟ್ರಿಪ್ ಫ್ಯಾಮಿಲಿ ಅಂತ ಸ್ವಲ್ಪ ಹುಬ್ಳಿಗೆ ಬರೋದೈತಿ. ಎದಕ್ರಿಪ್ಪ ಅಂತಂದ್ರೆ ನಂದೊಂದು ಐಟಮ್ ತೊಗೊಂಬರೋದೈತಿ. ಎದಕ್ರಿಪ್ಪ ಅಂತಂದ್ರೆ ರಾಹುಲ್ ಅಣ್ಣ ಅವ್ರ ಫ್ರೆಂಡದ್ದು ಏನೋ ಒಂದು ಐಟಮ್ ತೊಗೊಂಬರ್ಬೇಕಂತ ಡಿ ಕೆ ತಲೋನಿಗೆ ಹೋಗಿ ಅಲ್ಲಿ ಡಿ ಕೆ ತಲೋನಿಗೆ ಹೋಗಿ ಒಂದು 2-3 ಐಟಮ್ ಅದಾವ. ಐಟಮ್ ತೊಗೊಂಬರ್ಬೇಕು. ಈಗೆಲ್ಲ ಸೀನಿಯರ್ ಐತ್ರಿ. ಬರ್ರಿ ಇಂಕೆ ಚಾನಲ್ ಹೊಸಬ್ರು ಟ್ರಿಪ್ ಫ್ಯಾಮಿಲಿ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಸ್ಟೇ ಟ್ಯೂನ್ ಆಗಿ. 2 hours later. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ನಾನು ನಿಮ್ಮ ದೊಡ್ಡ ಪ್ರಜ್ವಲ್. ಇಂದಿನ ಎಪಿಸೋಡ್ ಅಂತ ಅನ್ನಂಗಿಲ್ಲ. ಸೊ ಸೀನಿಯರ್ ಟ್ರಿಪ್ ಫ್ಯಾಮಿಲಿ ಅಂತಂದ್ರೆ ಏನದ ಡಿ ಕೆ ಕಲೋನಿಗೆ ಹೋಗಿ ತರೋದಿತ್ತಲ್ರಿ ಅದು ಐಟಮ್. ವ್ಲಾಗ್ ಮಾಡೋದ ನೆನಪು ಹಾರ್ಬಿಟ್ಟನ. ಅದು ಹೆಂಗೆ ಆಗ್ಬಿಟ್ಟೈತ್ರಿಪ್ಪ ಅಂತ ಒಮ್ಮೆ ನೆನಪಿರ್ತೈತೆ, ಒಮ್ಮೆ ನೆನಪಾಗಲ್ತೆ. ಅದ್ರ ಸಂಬಂಧ ಇಲ್ಲಿ ಹಿಂದೆ ಐತ್ರಿ ಪಾರ್ಸಲ್. ಬ್ಯಾಗ್ ತೊಗೊಂಡು ಹೋಗಿದ್ದಲ್ಲ, ಬ್ಯಾಗ್ನಾಗ ಇಟ್ಕೊಂಡೇನೇನು ಸೈಡಿಗೆ ಇಟ್ಟು ಕೊಡ್ತಿಲ್ಲ. ಹಾಂ, ಇಲ್ಲಿ ಕಾಣತಿರ್ಬೇಕು ನೋಡ್ರಿ, ಇಲ್ಲ ಐತೆ ನೋಡ್ರಿ. ಇವರ ಡೆಕತ್ಲಾನದ್ದು ಏನೋ ಅದು ಐಟಮ್ ಬೇಕಿತ್ತಲ್ಲ, ಅದು ಐಟಮ್ ತೊಗೊಂಬಂದೈತ್ರಿ. ಇವಾಗ 3 ಐಟಮ್ ಅವ. ಆ 3 ಐಟಮ್ ತೊಗೊಂಬಂದೈತಿ. ತೊಗೊಂಡು ಈಗ ಜಸ್ಟ್ ಮನೆ ಬಂದೈತಿ. ಇವತ್ತೆಲ್ಲ ಹೋಗೋದೈತ್ರಿಪ್ಪ ಅಂತಂದ್ರೆ ಮಾವಿನ ಕೊಪ್ಪ ಹನುಮಪ್ಪಗೆ ಹೋಗೋದೈತ್ರಿ ಫ್ಯಾಮಿಲಿ. ಅದ್ರ ಜೊತೆ ಏನ್ರಿ ಮಾವಿನ ಕೊಪ್ಪ ಹನುಮಪ್ಪಗೆ ಹೋಗಿ ವಾಪಸ್ ಬರೋ ಮುಂದಲ್ಲೇ ರುದ್ರಾಶ್ರಮ ಐತ್ರಿ ಫ್ಯಾಮಿಲಿ. ಆ ರುದ್ರಾಶ್ರಮ ಬಂದು ಹೋಗೋದೈತಿ. ಸಂಬಂಧಕ್ಕೆ ಏನೋ ಬೇಡ್ಕೊಂಡಾಳ ಅಂತ ಕೊಡ್ತೇನೆ ನಾನು, ಏನೋ ಅಂತ ಅಂದಾಳ್ರಿಪ್ಪ. ಅದು ನಂಗೆ ಗುರುತಿಲ್ಲ, ಅಕ್ಕಿಗೆ ಗುರುತ. ಅದ್ರ ಸಂಬಂಧ ಅಲ್ಲೊಂದು ಹೋಗೋದೈತಿ. ಈ ಬಡಗ್ನ ಗಾಡಿ ಹಚ್ಚೋಣ ನೋಡೋಣ. ಇವತ್ತು ಇನ್ನೊಂದು ಕಾರ್ ಹೋಗೈತಲ್ಲ. ಈಗ ನೋಡ್ರಿ ನಾವು ಹಾಂ 17 ಅನ್ಕೋದ ಅಲ್ಲ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿ ಅಂತಂದ್ರೆ ಮಾವಿನ ಕೊಪ್ಪ ಹನುಮಪ್ಪಗೆ ಹೊಂಟೈತಿ. ಹನುಮಪ್ಪಗೆ ಹೋಗಿ ಬಂದೆ. ನೆಕ್ಸ್ಟ್ ಅಲ್ಲೇ ಬರೋ ಮುಂದೆ ಓಲ್ಡ್ ಏಜ್ ಹೋಮ್ ಐತ್ರಿ, ಅಲ್ಲಿ ಹೋಗ್ಬೇಕು. ರುದ್ರಾಶ್ರಮ ಅನಿಸ್ತೈತೆ ಐ ಗೆಸ್ ಅದು. ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಇಲ್ಲಿ ಏನೋ ಮಾತಾಡಿ ಬರೋದೈತಿ. ಅಲ್ಲಿ ಐತಿ ಹಿಂಗೆಲ್ಲ ಸೀನಿಯರ್ ಐತ್ರಿ. ಬರ್ರಿ ಸ್ಟೇ ಟ್ಯೂನ್ ಆಗಿರಿ. ಸೀದಾ ನಿಮ್ಗೆ ಸಿಗ್ತೀನಿ. ಚಿನ್ನಿ ಕ್ಲಿಪ್ಸ್ ಮಾಡ್ತಾ ಹಿಂದೆ ಗಾಡಿನ ಹೊಡಿದೈತಿ. ಬಿಸಿಲು ಭಾಳ ಐತಿ ನೋಡ್ರಿ. ಇಂಥ ಬಿಸ್ಲಾಗ ಹೋಗೋದಂದ್ರೆ ಬೇಸ್ರ. ಬರ್ರಿ ಸೂಪರ್ ದ ಬೆಸ್ಟ್ ಫ್ಯಾಮಿಲಿ. ಸ್ಟೇ ಟ್ಯೂನ್ ಆಗಿರಿ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಭಾಳ ನನಗೆ ಮೆಸೇಜ್ಗಳು ಬರಾಕತ್ತಿದ್ದು. ಅದು ಏನ್ರಿಪ್ಪ ಅಂತ ನಾವು ಟ್ರಾವೆಲರ್ ಅದೇವಿ, ಸ್ಟೂಡೆಂಟ್ ಅದೇವಿ, ಆಫೀಸಿಗೆ ಅದು ಹೋಗ್ತೀವಿ. ನಮ್ದು ಇಲ್ಲಿ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗತ್ತಿಲ್ಲ ಅಂತ ನಾನು ಭಾಳ ಮಂದಿ ಎಗ್ ಬಾಯ್ಲ್ ಮಾಡೋಕ್ಕೆ ಬರೋಂಗಿಲ್ಲ. ನಾನು ಹಿಡ್ದೆ ಅದ್ರ ಸಂಬಂಧ ಹಸಲ್ ಫ್ರೀ ಕುಕಿಂಗ್ ಸಲುವಾಗಿ ನಾನು ನಿಮಗೆ ಏನು ತೊಗೊಂಬಂದೇನ್ರಿಪ್ಪ ಅಂತಂದ್ರೆ ಅಗಾರೋದವ್ರದ್ದು ಗ್ರ್ಯಾಂಡ್ ಎಗ್ ಬಾಯ್ಲರ್ ಮತ್ತು ಪೋಚರ್ ಅಂತ ನೀವು ನೋಡ್ಬೋದು. ಏನು ಮಸ್ತ್ ಬಂದೈತೆ ಅಂದ್ರೆ ಮಸ್ತ್ ಬಂದೈತೆ. ಆಲ್ರೆಡಿ ನೀವು ನೋಡಿದ್ರಿ ಎಗ್ ಹೆಂಗೆ ಬಾಯ್ಲ್ ಮಾಡ್ಬೇಕಂತ. ಅದು ಯಾವ ಪ್ರಾಡಕ್ಟ್ ರೀಪ್ಪ ಅಂತ ಅಗಾರೋದವ್ರದ್ದು ಎಗ್ ಬಾಯ್ಲರ್. ಆ್ಯಂಡ್ ಭಾಳ ಸಿಂಪಲ್ ಐತಿ. 1 hour later. ಫ್ಯಾಮಿಲಿ ನೋಡ್ರಿ ಈಗಲ್ಲಿ ಬಂದೈತೆ ಅಂತ ಮಾವಿನ ಕೊಪ್ಪ ಹನುಮಪ್ಪಗೆ. ಮಸ್ತ್ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡ್ಬಿಟ್ಟು ಫ್ಯಾಮಿಲಿ ಈಗ ಜಸ್ಟ್ ಹನುಮಪ್ಪ ಅವ್ರ ದರ್ಶನ ಅದು ತೊಗೊಂತ. ಆ್ಯಂಡ್ ನಾವೇ ಹೆಡಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಅಂತಂದ್ರೆ ಅಲ್ಲಿ ರುದ್ರಾಶ್ರಮ ಐತಿ. ಅಂದ್ರಲ್ಲಿ ರುದ್ರಾಶ್ರಮ ಮುಗಿಸ್ಕೊಂಡು ಸೀದಾ ನೆಕ್ಸ್ಟ್ ಎಲ್ಲ ಹೋಗಿದ್ರಿ ಅಂತಂದ್ರೆ ವಾಪಸ್ ಧಾರವಾಡ. ಮಮ್ಮಿ ಪಪ್ಪನ ಕರ್ಕೊಂಬರಕ್ಕೆ ಶಿರಾನ್ ಹೊಂಟೈತಿ. ಡ್ರೈವರನ್ನಾಗ ಕಾರ್ ಚಾವಿ ಕೊಡ್ಬೇಕು ನಾವು. ಅದ್ರ ಜೊತೆ ನಾವು ಹುಬ್ಳಿಗೆ ಇವೆಂಟಿಗೆ ಹೋಗ್ಬೇಕು. ಆ್ಯಂಡ್ ಇಲ್ಲಿ ನಮ್ಮ ಶಿರಾನ್ ಐತೆ, ಅಕ್ಕಿ ಯಾರೂ ಐತಿ, ಅಕ್ಕಿ ಹೊಡಕ್ಕೆ ಕೊಡ್ತೇನೆ ಅಂತ. ಬರ್ರಿ ನೋಡಲ್ಲ ಫುಲ್ಲನ್ನು ಬಿಡ್ತೀರಿ. ಅದು ಎಂತ ಕೆಟ್ಟು ಬಿಡ್ತಂತೀರಿ. ಇಲ್ಲಿ ಸನಿಹ ಉಂಟು, ವಿರಹ ಉಂಟು ಪ್ರತಿದಿನ. ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ. ನಿನ್ನ ನಾಳೆಗಳೆಲ್ಲ
ಸೀನ್ ಅಂತಂದ್ರೆ ಈಗೆಲ್ಲ ಹೋಗಿದ್ದೀರಿಪ್ಪ ಅಂತಂದ್ರೆ ಅದು ರುದ್ರಾಶ್ರಮಕ್ಕೆ ಹೋಗಿದ್ದೆ. ಬಟ್ ಸೀನ್ ಏನ್ರಿಪ್ಪ ಅಂತಂದ್ರೆ ಅವ್ರು ಊಟ ಬೇಡ ಅನ್ನತ್ತಾರ. ಎದಕ್ರಿಪ್ಪ ಅಂತಂದ್ರೆ ಸ್ವಲ್ಪ ಮಂದಿ ಅಲ್ಲಿ ಅಜ್ಜಿ ಮತ್ತು ಅಜ್ಜಗಳು ಹೆಂಗದಾರಿ ಅಂತ ಸ್ವಲ್ಪ ಮಂದಿಗೆ ಶುಗರ್ ಐತಿ, ಸ್ವಲ್ಪ ಮಂದಿ ಬಿ ಪಿ ಐತಿ. ನಾವೇನ್ರ ಹೆಚ್ಚು ಕಮ್ಮಿ ಸ್ವೀಟ್ ಕೊಟ್ವಿ, ಹೆಚ್ಚು ಕಮ್ಮಿ ಏನರ ಉಪ್ಪು ಖಾರ ಹೆಚ್ಚು ಕಮ್ಮಿ ಫ್ಲಕ್ಚುಯೇಷನ್ ಅಂತಂದ್ರೆ ಮತ್ತು ಅವ್ರಿಗೆ ಇಶ್ಯೂ ಆಕೈತಿ. ಅದಕ್ಕೆ ಅವ್ರು ಏನಂದಾರ, ಊಟ ಮಾಡ್ಸೋಕಿನ ಏನರ ಕಿರಾಣಿ ಸಾಮಾನು ತಂದು ಕೊಡ್ರಿ ಅಂತಂದಾರ. ಸೊ ಅದಕ್ಕೆ ಕಿರಾಣಿ ಸಾಮಾನು ಕೊಟ್ರಾತ ಅವ್ರಿಗೆ. ಡೋಪರ್ದು ಬೆಸ್ಟ್ ಫ್ಯಾಮಿಲಿ ಸ್ಟೇಟಿವ್ನಾಗಿರಿ. ಸೀದಾ ನಿಮ್ಗೆ ಎಲ್ಲಿ ಸಿಗ್ತೈತಿ ಮನೆ ಒಳಗೆ ಬಡಗ್ನ ನಮ್ಮ ಶಿರೋನ್ ಬೆಳಗಾವಿ ಕಳ್ಸೋಣಂತ ಸ್ಟೇಟಿವ್ನಾಗಿರಿ. ಏನ್ರಿಪ್ಪ ಅಂತ ಇಲ್ಲಿ ನಮ್ಮ ಅಪ್ಪನಾಗ ವಾಕ್ ಕರ್ಕೊಂಬಂದೈತೆ. ವಾಕ್ ಇದಾದ್ಮೇಲೆ ಈಗ ನೆಕ್ಸ್ಟ್ ಎಲ್ಲ ಹೋಗ್ಬೇಕ್ರಿಪ್ಪ ಅಂತ ಸೀದಾ ಇವೆಂಟ್ ರೆಡಿ ಗಿಡಿಯಾಗಿ ನೋಡ್ತೇನೆ. ನಾನು ಹಿಂಗೆ ಹೋಗ್ಲಿ ಹೆಂಗೆ ಹೋಗ್ಲಿ ಗೊತ್ತಾಗಲ್ಲ ನನಗೆ. 5 ಗಂಟೆಗೆ ಬಂದಾರ ಅವ್ರೆ. ಬಟ್ 5 ಗಂಟೆ ಭಾಳ ಜಿಲ್ಲೆ ಆಕೈತ್ರಿ ಫ್ಯಾಮ್ಲಿ. 5-5:30 ಸುಮಾರು ಹೋಗೋಣಂತ. ಹೋಪ್ ಫಾರ್ ದಿ ಬೆಸ್ಟ್ ಫ್ಯಾಮ್ಲಿ. ಸೀದಾ ನಿಮಗೆ ಎಲ್ಲಿ ಸಿಗ್ತಾನ್ರಿಪ್ಪ ಅಂತ ಒಂದು 2-3 ಕ್ಲಿಪ್ಸ್ ತೋರಿಸ್ತೀನಿ. ಸೀದಾ ಇವೆಂಟಿಗೆ ಹೋಗೋ ಮುಂದೆ ಸಿಗ್ತಾನಿಲ್ಲ, ಇವೆಂಟ್ದಾಗ ಸಿಗ್ತಾನಂತ. ಆ್ಯಂಡ್ ಬರ್ರಿ. A few minutes later. ಫ್ಯಾಮ್ಲಿ ಆಲ್ ಸೆಟ್. ಗಾಡಿ ನಾನು ಹೊಡಕ್ಕೆ ಕೊಟ್ಟಾಡ್ರಿ ನಮ್ಮ ತಂಗಿ. ಉಪಯೋಗ ಇಲ್ರಿಪ್ಪ, ಬರೇ ಒಲೆ ಅಂತದ ಗಾಡಿ ಹೊಡಕ್ಕೆ. ಏನು ದೊಡ್ಡ ಕೆಟಿಗೆ ಹೋಗ್ಬಂದಾಳ ಅಂತಂದೆ ಹೊಡಿ ಅಂತ ಹೇಳ್ತೇನೆ. ಒಲಿಲಿಪ್ಪ ನಂಗೆ ಬ್ಯಾಸರ ಮಾಡಾಡ್ತೈತೆ. ಆತ್ ಹೊಡಿ, ಆತ್ ಹೊಡಿ ಹೊಡಿ ಈಗ ಹೊಡಿ 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 ಬುರ್ಕಿನೇ ತಂದು ಇದು. ಈಗ ಅದಕ್ಕೆ ಹುಬ್ಳಿ ಹೊಂಟೈತ್ರಿ ಫ್ಯಾಮ್ಲಿ. ಟೈಮ್ ಆಗೈತೆ 5:48. ಬರ್ರಿ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮ್ಲಿ. ಇಲ್ಲ ಕೇಳಿಸಿಲ್ಲ ಜೋರಾಗಿ ನೀ ಬಂದ ಮೇಲೆ ಬಾಕಿ ಮಾತೇನು ಸೂಪರ್. ಕ್ಲಾಸ್ ಹೊಡಿ ತಿನ್ನೋದ. Three, two, one, say.
ಹೂಸ್ ಹಿಯರ್ ಫ್ಯಾಮಿಲಿ. ಇವ್ನಿಗೆ ಎಷ್ಟು ಕರ್ದಿ ನಾವು ಬರಲಿಲ್ಲ ನೀ ಒಳಗೆ ಕರೆದ್ರು ಬರ್ಲಿಲ್ಲ ರೀ. ನೋಡ್ರಿ ಫ್ಯಾಮಿಲಿ ಎಂತ ಚಂದ ಕಾಣತ್ತಾನ. ಈ ಕಡೆ ಅರ್ಧ ಮೀಸಿ ಈ ಕಡೆ ಉದ್ದ ಮೀಸಿ. ಯಾಕೋ ಹಂಗ್ಯಾಕೆ ನಿಂದ್ರಿ ತಡಿ. ಈ ಕಡೆ ಉದ್ದ ಐತಿ ಮೀಸಿ ಈ ಕಡೆ ತಣ್ಣದೈತಿ. ಡ್ರಿಮ್ ಮಾಡತ್ತಿದ್ದೆ ಮಿಸ್ ಆಗತ್ತಿರ ನೀ ಮಾಡ್ಬೋದು ಆರಾಮ್ ರೀ ಅಕ್ಕ. ಅಂಜತೈತ್ರಿ ಹುಡುಗಿ. ಈಗೆಲ್ಲ ಈಗೆಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಅಣ್ಣನ ಗ್ಯಾರೇಜಿಗೆ ಹೊಂಟೈತಿ. ಬೇಡ 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 ಈ ಕಡೆ ಇಳಿದಾರ ಇಲ್ಲಿ ಇಲ್ಲಿ ಬಾಯ್ ನೀಡಿ ಬಾಯ್ ಬಾಯ್ ನಾ ಹೇಳ್ತೇನೆ ರೆಡಿ ರೀ. ಆಟೋ ಈಗೇನು ಹಿಡ್ಕೊಂಡು ಕರ್ಕೊಂಡು ಹೋಗೋದಿಕ್ಕಿನ. ಕವಿ ಅಲ್ವಿದ ನಾ ಕೆಹನಾ ಅಲ್ವಿದ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿ ಅಣ್ಣ ಗ್ಯಾರೇಜಿಗೆ ಹೊಂಟೈತಿ. ಬಟ್ ಅದೊಂದು ಸ್ವಲ್ಪ ಏನೋ ಮಾತಾಡೋದೈತಿ ಅದರ ಸಂಬಂಧ. ಸೊ ಸ್ಟೇ ಟ್ಯೂನ್ ಆಗಿರಿ. 2 hours later. ಎಲ್ಲೋಗಿದ್ದೀರಿಪ್ಪ ಅಂತಂದ್ರೆ ಊಟಕ್ಕೆ ಹೋಗಿದ್ವಿ. ಆ್ಯಂಡ್ ಅದನ್ನ ವ್ಲಾಗನೇ ಹಾಕೋದೇ ನೆನಪಾರು ಬಿಡ್ತೆ. ಯಾಕಂತಂದ್ರೆ ಅಷ್ಟೇ ಡೀಪ್ ಇನ್ವಾಲ್ವ್ ಹೊಂಟಿದ್ವಿ ನಾವು ನಾಲ್ಕು ಮಂದಿ. ಚಿಟ್ ಇತ್ತು ಭಾಳ ಟಾಪಿಕ್ ಹಂಗಿತ್ರಿ. ಅದ್ರ ಮ್ಯಾಗ ವ್ಲಾಗ್ ಮಾಡಕ್ಕೆ ಇಂಟ್ರೆಸ್ಟ್ ಬರ್ಲಿಲ್ಲ ರೀ. ಅದ್ರ ಸಂಬಂಧ ಅದ ಪೂರ ಎಲ್ಲ ಕನ್ವರ್ಸೇಷನ್ ಎಲ್ಲ ಮುಗಿತ್ರಿ. ಆ್ಯಂಡ್ ನಾವೇ ರೆಡಿ ಟುವರ್ಡ್ಸ್ ಎಲ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಧಾರವಾಡ. ನಮ್ಮ ಆರು ಇಲ್ಲೇ ಹುಬ್ಳಿ ಮನೆ ಆಗೈತಿ. ಈಗ ಸೀದಾ ಧಾರವಾಡ ಹೋಗ್ಬೇಕು. ನಾಳೆ ಮತ್ತೆ ವಾಪಸ್ ಇಲ್ಲೇ ಬರ್ಬೇಕು. ಎದಕ್ರಿಪ್ಪ ಅಂತಂದ್ರೆ ನಾವೆಲ್ಲ ಹೋಗ್ಬೇಕ್ರಿ ಅಂತಂದ್ರೆ DC ಡೇಸ್ ಅನ್ನೋದು ಮೀಟಪಿಗೆ ಹೋಗ್ಬೇಕು. ಆ್ಯಂಡ್ ಮುಂದಿನ ವ್ಲಾಗ್ನಾಗ ಸಿಗ್ತೈತಂತೆ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ. ಸೀದಾ ಒಂದು 2-3 ಕ್ಲಿಪ್ಸ್ ತೋರಿಸ್ತೀನಿ. ಸೀದಾ ನಿಮ್ಗೆ ಧಾರವಾಡ ಸಿಗ್ತೈತೆ. ನನ್ನ ಫ್ಯಾಮಿಲಿ ಏನ್ರಿ ಬಸ್ ಏನಂತಂದ್ರೆ ಈಗೆಲ್ಲ ದೇವ್ರಿಪ್ಪ ಅಂತ ಪಾನ್ ತೊಗೊಳಕ್ಕೆ ಬಂದಿದ್ವಿ. ಯಾಕಂದ್ರೆ ಊಟ ಪದ್ಧತಿ ಸರಿ ಮುಗಿದಿತ್ತೆ. ಏನು ಮಾತು ಹಚ್ಕೊಂಡು ಕುಂತಿದ್ವಿ. ಭಾಳ ದಿನ ಆದ್ಮೇಲೆ ಭೇಟಿಯಾಗಿದ್ದಲ್ಲ ಎಲ್ಲರೂ. ಮಸ್ತ್ ಹಳೇದೆಲ್ಲ ಪಾಸ್ಟ್ ಎಲ್ಲ ನೆನ್ಸ್ಕೊಂಡು ಮಾತಾಡ್ಕೊಂತ ಮಸ್ಕಿರಿ ಮಾಡ್ಕೊಂತ ಕುಂತಿದ್ವಿ. ಊಟ ಗೀಟ ಅದು ಮಾಡಿದ್ವಿ. ಟೈಮ್ ಮುಗಿದ ಗೊತ್ತಾಗಲಿಲ್ಲ. ಹೆಂಗೆ ಊಟ ಆತು ಗೊತ್ತಾಗಲಿಲ್ಲ. 5 ಪಾನ್ ಕಟ್ಸ್ಕೊಂಡು ಸೀದಾ ಮನ್ಯಾಗ ಸಿಗ್ತೇನೆ ಅಂತ ಸ್ಟೇ ಟ್ಯೂನ್ ಆಗಿರುತ್ತೆ. ಫ್ಯಾಮಿಲಿ ಏನ್ರಿಪ್ಪ ಏನಂತಂದ್ರೆ ಪಾನ್ ತಿನ್ಕೊಂತ ಈಗೆಲ್ಲ ಹೊಂಟೈತ್ರಿ ಅಂತ ವಿಜಯ್ ಅವ್ರ ಪಪ್ಪಾಗ ಕಾರ್ ಕೊಡಕ್ಕೆ. ಅದಕ್ರಿಪ್ಪ ಅಂತಂದ್ರೆ ಅವ್ರೇನೋ ಹುಬ್ಳಿ ಹೋಗೋದೈತಂತೆ. ಅದಕ್ಕೆ ಅವ್ರ ಪಪ್ಪ ಕಾರ್ ಕೊಡೋನು. ಕಾರ್ ಕೊಟ್ಟು ಹಿಂದೆ ನಮ್ಮ ಸಾರ ಬರತೈತಿ. ವಿಜಯ್ ಸಾರ ತೊಂಬರತ್ತಾನೆ. ವಾಪಸ್ ನಮ್ಮ ಸಾರಾದಾಗ ಮನೆಗೆ ಹೋಗೋಣ ಬರ್ರಿ. ಸೀದಾ ನಿಮಗೆ ಎಲ್ಲಿ ಸಿಗ್ತೈತ್ರಿಪ್ಪ ಅಂತಂದ್ರೆ ವಿಜಯ್ ಅವ್ರ ಪಪ್ಪ ಕಾರ್ ಕೊಡೋಣ. ಕಾರ್ ಕೊಟ್ಟು ಸೀದಾ ನಮ್ಮ ಮನೆಯಾಗ ಸಿಗ್ತಾನಂತೆ. ವ್ಲಾಗ್ ಎಂಡ್ ಮಾಡೋಣ ಅಂತ. ಸೊ ಫ್ಯಾಮಿಲಿ ಏನ್ರಿ ಬಸ್ ಏನಂತಂದ್ರೆ ವ್ಲಾಗ್ ಎಂಡ್ ಮಾಡೋ ಟೈಮ್. ಐ ಹೋಪ್ ನಿಮಗೆ ವ್ಲಾಗ್ ಸೇರ್ತಾನೆ ಮಾಡಿ. ಏನಕ್ಕೆ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿ ಮಾಡಿರಿ. ಪರಂಪರ ಮುಂದುವರ್ಸೋಣ. ಅದರಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣತ್ರಿ ಒಂದು ವ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೇ ಸ್ಟೆಪ್ ಸ್ಟೇ ಸೆಕ್ಸಿ. ಬಾಯ್ ಬಾಯ್. ಹಗಲ ಕ್ಲಾಸ್ ಹೊಡಿ ತಿನ್ನೋದ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.